ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನೀವು ಮಾಡ್ಬಿಟ್ರೆ ಫಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಸಿಗಲ್ಲ. ಮತ್ತೆ ಅವನ ರಕ್ತ ಸಂಬಂಧಿಗಳೇ ಮಾಡ್ಬೇಕು. ಆ ಮಗು ಹೇಗೆ ಉರುಳು ಸೇವೆ ಮಾಡಕ್ಕಾಗುತ್ತೆ ತಾಯಿ? ಅಮ್ಮನೋರಿದ್ದಾರೆ. ಒಂದು ಲಕ್ಷ ಜಾತಕಗಳಲ್ಲಿ 1,00,000 ಹುಟ್ಟಿನಲ್ಲಿ ಒಂದು ಹುಟ್ಟು. ನನ್ನ ಮಗ ಚಂದ್ರ. ಮಗನನ್ನೇ ಬಲಿ ಕೊಡೋಕೆ ಹೋಗ್ತಿದ್ರ ಶಾಸ್ತ್ರಿಗಳೇ? ಹೌದು ದೇಶಕರೇ. ನನಗೆ ಬೇಕಾದ್ದನ್ನು ಪಡಿಬೇಕು ಅಂತಾದ್ರೆ ನನ್ನ ಮಗನ ಬಲಿ ಕೊಡ್ಲೇಬೇಕು. ಅವನ ಬಲಿಗೆ ಇವತ್ತೇ ಪ್ರಶಸ್ತವಾದ ಮುಹೂರ್ತ. ಮಾವನವರು ನನ್ನ ಗಂಡನ್ ಬಲಿ ಕೊಡ್ತಿದಾರ? ಅಯ್ಯೋ ದೇವ್ರೆ, ಮಾವನವ್ರಿಗೆ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಕೊಟ್ಟೆ ನೀನು? ಈಗ ಯೋಚನೆ ಮಾಡೋ ಸಮಯ ಅಲ್ಲ. ಈ ವಿಷಯನ ಅವ್ರಿಗೆ ತಿಳಿಸಿ ಅವನ್ನ ಕಾಪಾಡಬೇಕು. ಇದು ಸರಿಯಲ್ಲ ಶಾಸ್ತ್ರಿಗಳೇ. ಪುತ್ರ ವಿಯೋಗ ಅನ್ನೋದು ಶತ್ರುಗಳಿಗೂ ಬೇಡ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೀವಾಗೆ ಆ ನೋವನ್ನ ಒಡೆದಿಗೆ ಸುರ್ಕೊಳ್ತೀನಿ ಅಂತ ಹೇಳ್ತಿದ್ರಲ್ಲ ಶಾಸ್ತ್ರಿಗಳೇ. ಬೇರೆ ದಾರಿ ಇಲ್ಲ ದೇಶಕರೇ. ನನಗೆ ಶ್ರೀಚಕ್ರ ಬೇಕು. ದಾರಿ ಇದ್ದೇ ಇದೆ ಶಾಸ್ತ್ರಿಗಳೇ. ಆದರೆ ನೀವು ಸ್ವಲ್ಪ ಕಣ್ತೆರೆದು ನೋಡ್ಬೇಕಷ್ಟೇ. ಮನುಷ್ಯನ ಮುಂದೆ ಯಾವಾಗಲೂ 2 ದಾರಿಗಳಿರುತ್ತೆ. ಒಂದು ಧರ್ಮದ್ದು, ಇನ್ನೊಂದು ಅಧರ್ಮದ್ದು. ಧರ್ಮ ಅನ್ನೋ ದೇವರು ಮೃದುವಾಗಿ ಬೇಡಪ್ಪ ಈ ಕೆಲಸ ಮಾಡಬೇಡ ಅಂತ ಹೇಳ್ತಿರ್ತಾನೆ. ಆದರೆ ಅಧರ್ಮ ಅನ್ನೋ ಸೈತಾನ ಮಾಡು ಮಾಡು ಈ ಕೆಲಸ ಇನ್ನೆಷ್ಟು ಮಾಡು ಅಂತ ಬೊಬ್ಬಿಡ್ತಿರ್ತಾನೆ. ಆಯ್ಕೆ ಯಾವತ್ತೂ ನಮ್ದಾಗಿರುತ್ತೆ ಶಾಸ್ತ್ರಿಗಳೇ. ಮೃದು ಮಾತಿನ ದೇವರಿಗೆ ಶರಣಾಗ್ತಿರೋ, ಸೈತಾನನ ಸದ್ದಿಗೆ ಬಲಿಯಾಗ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಆಯ್ಕೆ ನಿಮ್ದು ಶಾಸ್ತ್ರಿಗಳೇ. ಮೊದಲೇ ನಾನು ಗೊಂದಲದಲ್ಲಿದ್ದೀನಿ ದೇಶಕರೇ. ನನ್ನನ್ನು ಇನ್ನಷ್ಟು ಗೊಂದಲಕ್ಕೆ ನೋಡಬೇಡಿ. ಮಗನ್ನ ಕಳ್ಕೊಳ್ಳೋದನ್ನು ನೆನೆಸ್ಕೊಂಡ್ರೆ ನನ್ನ ಆಂತರ್ಯ ನಡುಗ್ತಾ ಇದೆ. ಅಂಥದ್ರಲ್ಲಿ ನೀವು ದೇವರು ಸೈತಾನ ಅಂತ ಇನ್ನೂ ಏನೇನೋ ಹೇಳ್ತಾ ಇದ್ದೀರಿ. ಶಾಸ್ತ್ರಿಗಳೇ, ಮಗನನ್ನು ಕೊಂದು ಪಡ್ಕೊಳ್ಳೋ ಆ ಶ್ರೀಚಕ್ರದಲ್ಲಿ ಯಾವ ಸುಖವೂ ಇರುವುದಿಲ್ಲ. ಬೇಡಿ ಶಾಸ್ತ್ರಿಗಳೇ, ಈ ದುಷ್ಟದಾರಿನ ಬಿಟ್ಟುಬಿಡಿ. ಹಾಗಂತರ ದೇಶಕರೇ? ನಮ್ಮ ಸ್ನೇಹದ ಮೇಲೆ ಆಣೆ ಶಾಸ್ತ್ರಿಗಳೇ. ನೀವು ಮಾಡಿರೋ ಪ್ರತಿಯೊಂದನ್ನು ಔಡುಗಚ್ಚಿಕೊಂಡು ಸಹಿಸಿದ್ದೀನಿ. ದಯವಿಟ್ಟು ಇದೊಂದನ್ನು ಮಾತ್ರ ಮಾಡಬೇಡಿ. ಹೋದ ಜೀವ ಮತ್ತೆ ಬರೋಲ್ಲ ಶಾಸ್ತ್ರಿಗಳೇ. ಆಮೇಲೆ ನೀವೇ ಪಶ್ಚಾತ್ತಾಪ ಪಡ್ತೀರಿ. ಆ ನಿಮ್ಮ ನೋವನ್ನು ಸಹಿಸಿಕೊಳ್ಳೋ ಶಕ್ತಿ ನನಗೂ ಇಲ್ಲ ಶಾಸ್ತ್ರಿಗಳೇ. ಹಾಗಂತೀರ? ಒಂದು ಪಾಪನ ನೀವು ಹೊತ್ಕೊಂಡ್ರೆ ಆ ಶ್ರೀಚಕ್ರ ಪಡೆಯೋ ಯೋಗ್ಯತೆ ನಿಮ್ಗಿರುತ್ತಾ ಶಾಸ್ತ್ರಿಗಳೇ? ಅದಕ್ಕೆ ಅಲ್ವಾ ದೇಶಕರೇ ಈ ಹಸ್ತಕ್ಕೆ ರಕ್ತ ಸೋಕಿಸದೆ ಇಷ್ಟು ಪವಿತ್ರವಾಗಿ ಕಾಪಾಡ್ಕೊಂಡ್ ಬಂದೀನಿ. ಶ್ರೀಚಕ್ರನ ಪಡೆಯೋದಕ್ಕೆ ಒಂದು ರೀತಿ ನಿವಾಸ ಇರಬೇಕು ಅಂತ ನನಗೂ ಗೊತ್ತಿದೆ. ಮತ್ಯಾಕೆ ಗೊಂದಲ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಾನು ಬಿಟ್ರು ಅವನು ಬಿಡಬೇಕಲ್ಲ. ಯಾರವನು? ಕಾಲರುದ್ರ ಸಿದ್ದೇಶ್ವರ ಕಡಿಕೆ.
ಹಾಗಿದ್ರೆ ಆ ಕಡಕಿಯಿಂದ ನಿಮ್ಮ ಮಗನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಶಾಸ್ತ್ರಿಗಳೇ. ಹೋಗಿ ಹೋಗಿ ಮೊದಲು ನಿಮ್ಮ ಮಗನ ಕಾಪಾಡ್ಕೊಳ್ಳಿ. ಹೌದು ದೇಶಿಕರೇ, ನನ್ನ ಮಗನ್ನ ನಾನು ಕಾಪಾಡ್ಕೊಳ್ತೀನಿ. ಕಡ್ಕಿ ಬಿಡಲ್ಲ. ಮಗನ ವಾತ್ಸಲ್ಯದ ಮುಂದೆ ಶ್ರೀಚಕ್ರದ ವಾಂಚೆ ಸಲ್ಲ. ಬರ್ತೀನಿ ದೇಶಿಕರೇ, ಬರ್ತೀನಿ. ಪಂಚಾಕ್ಷರಿ ಅವರೇ, ಓ ಅಮ್ಮವ್ರೆ, ನಮಸ್ಕಾರ ಅಮ್ಮವ್ರೆ. ನಮ್ಮ ಯಜಮಾನ್ರನ್ನ ಏನಾದರೂ ನೋಡಿದ್ರಾ? ಹ್ಞೂ, ಆಗಲೇ ಸಿಕ್ಕಿದ್ರು. ಯಾಕಮ್ಮವ್ರೆ? ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ? ಅವರು ಯಾಗದ ತಯಾರಿಲಿದ್ದಾರೆ, ಮನೆಗೆ ಬರ್ತಾರಲ್ಲ ಆವಾಗಲೇ ಮಾತಾಡಿ. ಇಲ್ಲ ಇಲ್ಲ, ನಾನು ಈಗಲೇ ಮಾತಾಡಬೇಕು. ಹೌದಾ? ಸರಿ, ಅವರು ವೈದಿಕರ ಮನೆ ಹತ್ರ ಹೋಗಿದ್ರು. ಹೌದಾ? ಸರಿ, ನಾ ಹೋಗಿ ಬರ್ತೀನಿ. ಸರಿ ಅಮ್ಮ, ಸರಿ. ಅಯ್ಯೋ ದೇವ್ರೆ, ಈಗ ತಾನೇ ಪಂಚಾಕ್ಷರಿ ಸಿಕ್ಕಿ ವೈದಿಕರ ಮನೆಗೆ ಹೋಗಿದ್ದಾರೆ ಅಂದ್ರು. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಏನಿದು? ಎಲ್ಲಿ ಹೋಗಿದ್ದಾರೆ ಇವರು? ಅಮ್ಮ ನಮಸ್ಕಾರ ಮರೆ. ನಮಸ್ಕಾರ. ಈ ಮನೆಯವ್ರು ಎಲ್ಲಿ ಹೋದ್ರು? ಇವತ್ತು ದೇವಸ್ಥಾನದಲ್ಲಿ ಮಹಾಯಾಗ ಅಂತಲ್ಲಮ್ಮ, ಎಲ್ರು ಅಲ್ಲೋಗಿದ್ದಾರೆ. ಹೌದಾ? ಅಲ್ಲ, ಈ ಮನೆಗೆ ನಮ್ ಯಜಮಾನ್ರು ಬಂದಿದ್ದಾರೆ ಅಂತ ಪಂಚಾಕ್ಷರಿ ಅವ್ರು ಹೇಳಿದ್ರು. ನೀವೇನಾದ್ರೂ ನೋಡಿದ್ರಾ? ಇಲ್ಲಮ್ಮ, ನಾನು ನೋಡ್ಲಿಲ್ಲ. ಹೌದಾ? ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ಬೇಕು. ನಿಂತ್ಕೋ ದೇವಿಕಾ. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ನನಗೆ ನಿನ್ನ ಎಲ್ಲಾ ವಿವರಗಳು ಗೊತ್ತಿದೆ ದೇವಿಕಾ. ಕ್ಷಮಿಸಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮ್ ಹತ್ರ ಮಾತಾಡೋಷ್ಟು ನನಗೆ ಸಮಯ ಇಲ್ಲ. ಯಾಕಂದ್ರೆ ನನ್ನ ಗಂಡ ಅಪಾಯದಲ್ಲಿದ್ದಾರೆ. ನಾನು ಅವ್ರನ್ನ ಕಾಪಾಡಬೇಕು. ನನ್ಗೆಲ್ಲ ಗೊತ್ತಿದೆ ತಾಯಿ. ನಿನ್ನ ಗಂಡನ ತಂದೆಯ ಕುತಂತ್ರದಿಂದ ಅವನ ಪ್ರಾಣ ತೊಂದರೆಯಲ್ಲಿದೆ ಅನ್ನೋದು ಗೊತ್ತು. ಆಶ್ಚರ್ಯ ಪಡಬೇಡ ತಾಯಿ. ನಿನ್ನ ಮತ್ತು ನಿನ್ನ ಗಂಡನ ರಕ್ಷಣೆಗೋಸ್ಕರ ಆ ದಕ್ಷಿಣನಾಥೇಶ್ವರ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾನೆ ತಾಯಿ. ಸ್ವಾಮಿಗಳೇ, ದಯವಿಟ್ಟು ನನ್ನ ಗಂಡನ ಕಾಪಾಡಿ. ನಮ್ಮ ಮಾವನವರಿಂದ ಅವ್ರನ್ನ ರಕ್ಷಿಸಿ. ಅಳ್ಬೇಡ ಮಗು, ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ತಗೋ ಇದನ್ನ. ದಕ್ಷಿಣನಾಥೇಶ್ವರನ ಸೇವಕ ನಾನು. ನನ್ನನ್ನ ಅನುಮಾನಿಸದೆ ಇದನ್ನ ತಗೋ. ಇದು ನಿನ್ನ ಗಂಡನ ಕೊಳ್ಳಲ್ಲಿರೋವರೆಗೂ ಅವನಿಗೇನೂ ಆಗೋದಿಲ್ಲ. ದೇವ್ರೆ ಕಾಪಾಡಪ್ಪ. ಅಮ್ಮನವ್ರೆ, ಯಾರಿಗೂ ಪ್ರವೇಶ ಇಲ್ಲ, ಹಾಗೆಲ್ಲ ಹೋಗ್ಬಾರ್ದು. ಯಾಕೆ ನಾನು ಒಳಗ್ ಬಿಡ್ತಿಲ್ಲ? ಯಜಮಾನ್ರ ಅಪ್ನೆ ಆಗಿದೆ ಅಮ್ಮವ್ರೆ.
ಯಾಗ ಮುಗಿಯೋವರೆಗೂ ಯಾರಿಗೂ ಒಳಗಡೆ ಪ್ರವೇಶ ಇಲ್ಲ. ನಾನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವಳೆ, ಮೇಲಾಗಿ ವಿರೂಪಾಕ್ಷ ಶಾಸ್ತ್ರಿಗಳ ಸೊಸೆ. ನನಗೆ ಈ ನಿಯಮ ಎಲ್ಲ ಅನ್ವಯಿಸಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮವ್ರೆ, ಯಾಗ ನಡೀತಾ ಇರೋ ಜಾಗ, ಹೆಂಗಸರಿಗೆ ಪ್ರವೇಶ ಇಲ್ಲ. ನಾನು ತುರ್ತಾಗಿ ನನ್ನ ಗಂಡನ್ ನೋಡ್ಬೇಕು. ಒಳಗಡೆ ಬಿಡೋದಕ್ಕಾಗೋದಿಲ್ಲ ಅಮ್ಮವ್ರೆ. ನಾನು ಅಲ್ಲೆಲ್ಲ ಹುಡುಕ್ಬಿಟ್ಟೆ, ಎಲ್ಲಿ ಹೋಗಿದ್ದೆ? ಯಾಕೆ ಶಾಸ್ತ್ರಿಗಳ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಗಾಬರಿನ? ನಾನು ಇಲ್ವಲ್ಲ. ಮತ್ತ್ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಅದು ಯಾಗದ ಸಂಪೂರ್ಣ ಜವಾಬ್ದಾರಿ ನೀನು ವಹಿಸಿದ್ರಲ್ಲ, ಅದ್ರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗ್ಬಾರ್ದಲ್ವಾ? ನೀನ್ ನೋಡಿದ್ರೆ ಕಾಣಿಸ್ಲಿಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ಯಾಕೆ? ನನ್ನ ಸಾಮರ್ಥ್ಯದ ಮೇಲೆ ಅಪನಂಬಿಕೆನಾ? ಅದು ಹಾಗಲ್ಲ ಚಂದ್ರ. ಮತ್ತೇಗೆ? ವಾರಣಾಸಿಲಿ ಇಂಥ 100 ಯಾಗಗಳನ್ನ ನಾನು ಒಬ್ಬನೇ ಖುದ್ದಾಗಿ ನಿರ್ವಹಿಸಿದ್ದೀನಿ. ಇದೊಂದು ಯಾಗನ ಸಂಪೂರ್ಣವಾಗಿ ಮುಗ್ಸಕ್ಕಾಗಲ್ವ ನನ್ನ ಕೈಯಲ್ಲಿ? ನಿನ್ನ ಮೇಲಿನ ಅಳುಕಿಗೆ ಮಾತಂದಿಲ್ಲ ಚಂದ್ರ. ಮತ್ತೇನಿದೆ ನಿಮ್ಮ ಮನಸ್ಸಲ್ಲಿ? ಅದನ್ನೇ ನಿಂಗೆ ಹೇಗೆ ಹೇಳಿ ಚಂದ್ರ? ಖಡ್ಕಿ ನಿನಗಾಗಿ ಹೊಂಚ ಹಾಕಿ ಕೂತಿದ್ದಾನೆ ಅನ್ನೋದನ್ನ ಯಾವ ಬಾಯಿನಲ್ಲಿ ಹೇಳಿ ನಾನು? ಯಾವ ಬಾಯಿನಲ್ಲಿ ಹೇಳಿ, ನಿಮ್ಮನ್ನೇ ಕೇಳ್ತಾ ಇರೋದು. ಬಿಡು ಚಂದ್ರ, ಇಲ್ಲೇ ಇದ್ದು ಯಾಗ ಜವಾಬ್ದಾರಿ ಎಲ್ಲ ನೀನು ನೋಡ್ಕೊಳ್ತಾ ಇದೆಯಲ್ಲ, ಅಷ್ಟು ಸಾಕು. ಆದ್ರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ಯಾಗ ಮುಗಿಯೋವರೆಗೂ ದೇವಸ್ಥಾನದಿಂದ ನೀನು ಹೊರಗಡೆ ಹೋಗ್ಬಾರ್ದು ಅಂದ್ರೆ ಏನಾದ್ರೂ ಬೇಕಿದ್ರೆ ನೀವು ಹೋಗ್ತಾ ಇರ್ತೀರಾ? ಅದಕ್ಕೆಲ್ಲ ಆಳು ಕಾಳ್ಗಳಿದ್ದಾರೆ, ಜಗ್ಗಿ ಇದ್ದಾರೆ, ಪಂಚಾಕ್ಷರಿ ಇದ್ದಾರೆ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಹೊರಗೆ ಹೋಗೋ ಆಗಿಲ್ಲ. ಎಲ್ಲಾನು ಆಳುಗಳಿಂದಾನೇ ಆಗಲ್ಲ ಶಾಸ್ತ್ರಿಗಳೇ. ಸರಿ, ಏನಾದ್ರು ಬೇಕು ಅಂದ್ರೆ ನಾನು ಕೇಳು, ನಾನೇ ಖುದ್ದಾಗಿ ಹೋಗ್ತಾ ಇರ್ತೀನಿ. ಯಾಕೋ ಶಾಸ್ತ್ರಿಗಳು ಯಾವತ್ತಿನ ಆಗಿಲ್ವಲ್ಲ, ಏನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗಿತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ತಮಾಭ್ಯಾಂ ತರಶ್ರುತಿಃ ತಚ್ಛಂಯೋ ರಾವಣೀಮಹೇ ಗಾತಂ ಮಿಗ್ಧಾಯ ಗಾತಂ ಮಿಗ್ಧಪತಯೇ ದೈವೀ ಸ್ವಸ್ತಿರತ್ನಃ ಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗಿತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ತಮಾಭ್ಯಾಂ ತರಶ್ರುತಿಃ ತಚ್ಛಂಯೋ ರಾವಣೀಮಹೇ ಗಾತಂ ಮಿಗ್ಧಾಯ ಗಾತಂ ಮಿಗ್ಧಪತಯೇ ದೈವೀ ಸ್ವಸ್ತಿರತ್ನಃ ರೀ, ಬನ್ರಿ ಇಲ್ಲಿಂದ ಹೋಗೋಣ. ಓಂ ವಾಯುವೇ ಸ್ವಾಹ, ಓಂ ಕುಬೇರಾಯ ಸ್ವಾಹ, ಓಂ ಈಶಾನಾಯ ಸ್ವಾಹ, ಓಂ ಸುರಾಯ ಸ್ವಾಹ, ಓಂ ಗಣಪತಯೇ ಸ್ವಾಹ, ಓಂ ಕ್ಷೇತ್ರಪಾಲಕಾಯ ಸ್ವಾಹ, ರೀ, ಓಂ ಅಭಯಂಕರಾಯ. ಏನಾಯ್ತು ನಿಮ್ಗೆ? ಬನ್ನಿ ಇಲ್ಲಿಂದ ಹೋಗೋಣ, ಇಲ್ಲಾಂದ್ರೆ ಮಾವನವ್ರು ನಿಮ್ಮನ್ನ ಬಲಿ ಕೊಟ್ಬಿಡ್ತಾರೆ. ಬನ್ರಿ ಹೋಗೋಣ. ಭೋಲೆನಾಥ್ಜಿ, ಕರ್ಕೊಂಡ್ ಬಂದಿದ್ದೀನಿ. ನೀವ್ ಹೇಳ್ದಂಗೆ ಹಾರ ಹಾಕಿ ಕರ್ಕೊಂಡ್ ಬಂದಿದ್ದೀನಿ. ಅವ್ರು ಅಲ್ಲೇ ಇದ್ದಿದ್ರೆ ನಮ್ಮ ಮಾವನವ್ರು ಅವ್ರಿಗೇನಾದ್ರೂ ಸಂಸ್ಕಾರ ಮಾಡ್ತಿದ್ರೋ ಏನೋ.
ಇವಾಗ ನೀವೇ ಅವ್ರನ್ನ ರಕ್ಷಿಸಿ. ನಿನ್ನ ಗಂಡನ ರಕ್ಷಣೆ ಅನ್ನೋದು ಆ ಭೋಲೆನಾಥನ ಅಪ್ಪಣೆ ನನಗೆ. ನಿನ್ನ ಗಂಡನ್ ಕರ್ಕೊಂಡು ನನ್ನ ಜೊತೆ ಬಾ, ಅವನ್ಗೇನು ಆಗೋದಿಲ್ಲ. ಬನ್ರಿ. ನೀವು ಭೋಲೆನಾಥ್ ಅಲ್ವಾ? ನನ್ನ ದಕ್ಷಿಣನಾಥ ಕಳ್ಸಿದ್ ಭೋಲೆನಾಥ್ ಅಲ್ವಾ? ಯಾರು ನೀವು? ನೀವ್ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ನೀವ್ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ಮಾತಾಡಿ. ನೀವ್ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಾ? ನಿಮಗೆ ಏನ್ ಬೇಕು? ನೀವ್ಯಾಕೆ ಮಾರು ವೇಷದಲ್ಲಿ ಬಂದಿದ್ದೀರಾ? ಹೇಳಿ ಹೇಳಿ, ನೀವ್ ಯಾರು? ಹೇಳಿ, ನಿಮ್ಗೆ ಏನ್ ಬೇಕು? ನಿನ್ನ ಗಂಡ ಬೇಕು, ನಿನ್ನ ಗಂಡನ ತಲೆ ಬೇಕು ನನಗೆ. ಅಯ್ಯೋ ದೇವ್ರೆ, ನಾವ್ ಎಲ್ ಬಂದ್ ಸಿಕ್ಕಾಕೊಂಡ್ವಿರಿ? ನಾನೇ ನನ್ನ ಕೈಯಾರೆ ನನ್ನ ಗಂಡನ್ ಸಾವಕ್ ತಳ್ತಾ ಇದೀನಿ. ರೀ ಎದ್ದೇಳ್ರಿ, ಹೋಗೋಣ ಇಲ್ಲಿಂದ. ಎದ್ದೇಳ್ರಿ ರೀ, ಎದ್ದೇಳ್ರಿ ರೀ, ಎದ್ದೇಳ್ರಿ ರೀ, ಎದ್ದೇಳ್ರಿ, ಎದ್ದೇಳ್ರಿ, ನಡೀರಿ ಹೋಗೋಣ. ಕಪಾಲಿ ಹೇಳಿ ಗುರುಗಳೇ, ಇವಳನ್ನ ಕರ್ಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಬಂದ್ಸು. ಇವನ ರಕ್ತ ದೇವಿಗೆ ಸಮರ್ಪಣೆ ಆಗಿ ನನ್ನ ಯಾಗ ಸಂಪೂರ್ಣವಾಗೋವರೆಗೂ ಇವಳು ಅಲ್ಲೇ ಬಿದ್ದಿರ್ಲಿ. ಅಪ್ಪಣೆ ಗುರುಗಳೇ. ಬಿಡಿ ನನ್ನ, ಬಿಡಿ, ನನ್ನ ಗಂಡನ್ ಕಾಪಾಡಿ, ದಯವಿಟ್ಟು ಬಿಡಿ ನನ್ನ, ಬಿಡಿ ನನ್ನ, ನನ್ನ ಗಂಡನ್ ಕಾಪಾಡಿ. ಶ್ರೀಚಕ್ರ ನನ್ನ ಕೈ ಸೇರ್ತು. पवित्रो वा सर्वावस्थाङ्गितोऽपि वा यस्मरेत् पुण्डरीकाक्षं समाभ्यां सरस्वतीः तच्छंयो रावणीमहे गातुं विज्ञाय गातुं विघ्नपतये दैवी स्वस्तिरत्नः पवित्रो वा सर्वावस्थाङ्गितोऽपि वा
यस्मरेत् पुण्डरीकाक्षं तच्छंयोरावणीमहे गातुं मिच्छाय गातुं मिच्छामहे दैवी स्वस्तिरस्त्रः यस्मरेत् पुण्डरीकाक्षं तच्छंयोरावणीमहे गातुं मिच्छाय गातुं मिच्छामहे दैवी ಚಂದ್ರ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ನಾನೇ ಹೋಗಿ ಹುಡುಕ್ಲ. ಯಾಕದ ಅರ್ಥಕ್ಕೆ ಬಿಟ್ಟು ಹೋಗ್ಬಾರ್ದು. ಆದ್ರೆ ನಾನೀಗ ಹೋಗ್ಲಿಲ್ಲ ಅಂತಾದ್ರೆ ಚಂದ್ರ ಕಡಿಕೆ ಕೈ ಸಿಕ್ಕಿ ಏನಾದ್ರೂ ಅಪಾಯ ಆಗ್ಬಿಟ್ರೆ ಆಗ ನನ್ನ ಮಗನೇ ನನ್ನ ಕೈ ತಪ್ಪು ಹೋಗ್ತಾನೆ. ಹಾಗಾಗ್ಬಾರ್ದು ಅಂದ್ರೆ ನಾನೇ ಹೋಗ್ಬೇಕು. पवित्रो वा सर्वा वस्ताङ्गितोऽपिव यस्मरेत् पुण्डरीकाक्षं स्वाभ्यां सरस्वतीः तच्छंयोरावणीमहे गातुं मिच्छाय गातुं मिच्छते दैवी स्वस्तिरस्त्रः ಯಜಮಾನ್ರೆ, ಚಂದ್ರ ಎಲ್ಲಿ? ಗೊತ್ತಿಲ್ಲ ಯಜಮಾನ್ರೆ, ಈಗ ತಾನೇ ಇಲ್ಲೇ ಇದ್ರು. ಮತ್ತೆ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿಗೆ ಹೋದ ಅವನು? ಹೋಗ್ಬಿಡಲ್ಲ. ಆಯ್ತು ಯಜಮಾನ್ರೆ. ಓಂ ಐಂ ಕ್ಲೀಂ ಕ್ಲೂಂ ರಾಂ ರೀಂ ಓಂ ಬೀಜಂ ಹ್ರೀಂ ಶಕ್ತಿ ನಮ ಕೀಲಕಂ ಶ್ರೀ ಪಾತಾಳ ಭದ್ರಕಾಳಿ ಪ್ರತ್ಯಂಗಿರ ವಿನಿಯೋಗ ಓಂ ಐಂ ಕ್ಲೀಂ ಕ್ಲೂಂ ರಾಂ ರೀಂ. ಅರಿಬಿಟ್ಟು ನನ್ನ ಬಿಟ್ಬಿಡಿ ಅಣ್ಣ. ನಾನು ಹೋಗ್ಬೇಕು, ನನ್ನ ಗಂಡನ ಕಾಪಾಡಬೇಕು. ಬಿಟ್ಬಿಡಿ ಅಣ್ಣ. ಅವನ ಕರ್ಕೊಂಡ್ ಬಂದಿರೋದು ಬಿಡೋಕಲ್ಲ, ಬಲಿ ಕೊಡೋಕೆ. ನನ್ನ ಮಾಂಗಲ್ಯ ಭಾಗ್ಯ ನೀವೇ ಕಾಪಾಡ್ಬೇಕಣ್ಣ. ದಯವಿಟ್ಟು ನನ್ನ ಬಿಟ್ಬಿಡಿ. ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ಮ ಕಾಲಿಗಾದ್ರೂ ಬೀಳ್ತೀನಿ.
ಅಪಶಕುನ ಅಪಶಕುನ. ಚಂದ್ರ ಚಂದ್ರ, ಕಡ್ಕಿ 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 ನಿಲ್ಸು. ಪಾತಾಳ ಭದ್ರಕಾಳಿ, ನನ್ನ ಮೇಲೆ ಎರಗಬೇಡ. ನಿನ್ನ ಬೇಟೆ ಇಲ್ಲಿದೆ, ಇವನನ್ನ ಬಲಿ ತಗೋ. ನನ್ನನ್ನ ಆವಾಹನೆ ಮಾಡಿ ಬಲಿ ನೀಡದೆ ಯಾಗನ ಅರ್ಧಕ್ಕೆ ನಿಲ್ಸಿದ್ದು ಘೋರ ಅಪರಾಧ. ಅದನ್ನ ನೀನ್ ಮಾಡಿದ್ಯಾ, ನಿನ್ನ ನಾಶ ಖಂಡಿತ. ನಾನು ಎಲ್ಲಿದ್ದೀನಿ? ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲಿನಿಂದ ಎದ್ದೇಳಿ ಎದ್ದೇಳಿ ಬನ್ನಿ. ಶಾಸ್ತ್ರಿಗಳೇ, ಎಲ್ಲ ನೀವು ಅನ್ಕೊಂಡ ಹಾಗೆ ಆಯ್ತು. ಯಾಗ ಕೂಡ ಸಾಂಗವಾಗಿ ನೆರವೇರ್ತು. ತಗೊಳ್ಳಿ ಪವಿತ್ರ ಜಲನ. ನಿಮ್ಮ ಕೈಯಿಂದಲೇ ಅಮ್ಮನವ್ರ ಸೇವೆ ಆಗಲಿ.
ಸತ್ಯ ಚಂದ್ರ ತನಗೇನೂ ಆಗಿಲ್ವಲ್ಲ? ಎಲ್ಲಿ ಹೋಗ್ಬಿಟ್ಟಿದ್ದೆ ಚಂದ್ರ? ನಾನು ಹೇಳಿರ್ಲಿಲ್ಲ ನಿನ್ಗೆ ಎಲ್ಲೂ ಹೋಗ್ಬೇಡ ಅಂತ? ಯಾಕಾರ ಮಧ್ಯೆ ಬಿಟ್ಟು ಹೋಗಿದೀಯಾ? ಶಾಸ್ತ್ರಿಗಳೇ, ಅದೇನಾಯ್ತು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಹೇಳೋದಲ್ಲಿ ಒಂದು ಅರ್ಥ ಇರುತ್ತೆ, ಅದನ್ನು ಮೊದಲು ತಿಳ್ಕೊ. ನೀನ್ ಇಷ್ಟ ಬಂದಾಗೆ ಬೇಕಾ ಬಿಟ್ಟಿ ಮಾಡೋ ಹಾಗಲ್ಲ. ಈಗ ಏನಾಯ್ತು ಬಿಡಿ, ಕ್ಷೇಮವಾಗಿ ವಾಪಸ್ ಬಂದಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಆಗಿಲ್ಲ ತಾನೆ ಬಿಡಿ ಶಾಸ್ತ್ರಿಗಳೇ, ಅವನ ದೈವಭಕ್ತಿನೇ ಅವನು ಕಾಪಾಡಿದೆ. ಮತ್ತೆ ತ್ರಿಶೂಲದಲ್ಲಿ ಅಂಟಿರೋ ರಕ್ತ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಿದೆ ಬಿಡಿ ಶಾಸ್ತ್ರಿಗಳೇ. ಅಂದ್ರೆ ಖಡ್ಕಿ ಶಿಕ್ಷೆಯಾಗಿರೋದು ಖಡ್ಕಿಗ? ಅದು ಖಡ್ಕಿ ರಕ್ತನ? ಅಲ್ಲೇ ನೋಡು 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 ನಗು. ಬಂಗಾರಿ, ನಿನ್ನೆ ಮೊನ್ನೆ ಎಲ್ಲ ನಿನ್ನ ನೋಡಕ್ಕೆ ಆಗ್ತಿರ್ಲಿಲ್ಲ. ಈಗ ನೋಡು ಅದೆಷ್ಟು ಗೆಲುವಾಗಿದೆಯಾ. ನೀನ್ ಹೀಗಿದ್ರೇನೆ ಚಂದ ಕಣೋ. ಎಲ್ಲ ಇವಳಿಂದ ಅಜ್ಜಿ. ಹೌದು ಕಣೋ, ಇವಳು ಅದೃಷ್ಟವಂತೆ. ಬೆಳಗ್ಗೆಯಿಂದ ನಮ್ಮನೆಗೆ ಅದೆಷ್ಟು ಜನ ಬಂದು ಹೋದ್ರು ಗೊತ್ತಾ? ನಿನ್ನೆ ದೇವಸ್ಥಾನದಲ್ಲಿ ನಡೆದ ಘಟನೆಯಿಂದ ಯಾರು ಹೊರಗೆ ಬಂದಿಲ್ಲ. ಬಂದವರೆಲ್ಲ ನಿಮ್ಮ ಮರಿ ಮೊಮ್ಮಗಳು ಅದ್ ಹೇಗ್ ಪ್ರದಕ್ಷಿಣೆ ಹಾಕಿದ್ಲು, ಅದ್ ಹೇಗ್ ಉರುಳು ಸೇವೆ ಮಾಡಿದ್ಲು ಅಂತ ಎಲ್ಲರೂ ಕೇಳುವರೆ. ನನಗೂ ವೈದ್ಯರು ಆದಾಗ ನಂಬೋಕೆ ಆಗ್ಲಿಲ್ಲ ಅಜ್ಜಿ. ನೋಡು, ನಿನ್ ಮೈ ಮೇಲಿನ ಕಲೆಗಳೆಲ್ಲ ಹೇಗ್ ಮಾಸ ಹೋಗಿದೆ. ಎಲ್ಲ ಅಮ್ಮನೋರ್ ಪವಾಡ ಕಣು. ಎಲ್ಲ ಒಂದಕ್ಕೊಂದು ಜೋಡಿ ಆಗಿದೆ. ಆ ಕೊರವಂಜಿ ಬಂದು ಪರಿಹಾರ ಹೇಳಿದ್ದು, ನಿನ್ನ ಮಗಳು ಉರುಳು ಸೇವೆ ಮಾಡಿ ನೀನ್ ಕಾಪಾಡಿದ್ದು. ಪಾಪ ಏನ್ ಶಾಸ್ತ್ರಿಗಳೇ, ಮತ್ತೆ ಯಾವುದೋ ಚಿಂತೆ ನಾ ತಲೆ ಕೂತ್ಕೊಂಡು ಕೂತಿದ್ರ ಅನ್ಸುತ್ತೆ. ಶ್ರೀಚಕ್ರ ಸಿಗೋವರೆಗೂ ಈ ಚಿಂತೆ ತಪ್ಪಿದ್ದಲ್ಲ ದೇಶಕರೇ. ಶ್ರೀಚಕ್ರ? ಶ್ರೀಚಕ್ರ ನಿಮ್ಮ ಮಗನ ಜೀವಕ್ಕೆ ಸಂಚಕಾರ ತಂದಿದ್ರು. ಇನ್ನೂ ಶ್ರೀಚಕ್ರ ಬೇಕಾ ನಿಮ್ಗೆ? ಬೇಕು. ಶ್ರೀಚಕ್ರ ನನಗೆ ಬೇಕೇ ಬೇಕು. ಇದೇ ಚಿಂತೆನ ನೀವಿನ್ನೂ ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅಂದ್ರೆ ಆ ಶ್ರೀಚಕ್ರ ನಿಮಗೆ ಚಿತೆ ದಾರಿ ತೋರಿಸ್ಬಿಡುತ್ತೆ ಶಾಸ್ತ್ರಿಗಳೇ. ನಿಮಗೂ ವಯಸ್ಸಾಯ್ತು. ವಯಸ್ಸಾದ್ರೂ ಇನ್ನೂ ಅರಿಷಡ್ ವರ್ಗಗಳನ್ನ ಗೆದ್ದಿಲ್ಲ ಅಂದ್ರೆ ಮುಕ್ತಿಗೆ ದಾರಿ ಇಲ್ಲ. ನಂದು ಮುಕ್ತಿ ಶಕ್ತಿ ಇಲ್ಲ, ಶ್ರೀಚಕ್ರನೇ ದೇಶಕರೇ. ಹೇಳಿ ದೇಶಕರೇ, ಹೇಳಿ, ನನ್ಗೆ ಶ್ರೀಚಕ್ರ ಸಿಗುತ್ತಲ್ವಾ? ಸಿಗಲ್ಲ. ಸಿಗಲ್ಲ? ಯಾಕೆ ಸಿಗಲ್ಲ? ಅಲ್ಲ, ಸಿಗಲ್ಲ ಅನ್ಸುತ್ತೆ ಅಂತ ಹೇಳಕ್ ಬಂದೆ. ಸಿಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಶಾಸ್ತ್ರಿಗಳೇ. ಅಲ್ಲ, ಇದುವರೆಗೂ 1000 ಸಲ ಆ ಶ್ರೀಚಕ್ರಕ್ಕೋಸ್ಕರ ಪ್ರಯತ್ನಿಸಿದಿರಿ. ಪ್ರತಿ ಪ್ರಯತ್ನದಲ್ಲೂ ನೀವು ಮುಗ್ಗರಿಸಿದಿರಿ. ಇನ್ನೂ ಬುದ್ಧಿ ಕಲಿಲಿಲ್ಲ ಅಂದ್ರೇನು? ಏನಿಲ್ಲ ಬಿಡಿ. ಆದ್ರೆ ಒಂದು ಮಾತಂತೂ ಸತ್ಯ ಶಾಸ್ತ್ರಿಗಳೇ, ಇನ್ನು 5 ವರ್ಷ ನೀವು ಆ ಶ್ರೀಚಕ್ರನ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಶ್ರೀಚಕ್ರ ಸ್ವರೂಪಿ ಶಿಶುಗೆ 5 ವರ್ಷ ತುಂಬುವಷ್ಟರಲ್ಲಿ ಅದರಲ್ಲಿದ್ದ ಬೀಜಾಕ್ಷರಗಳು ಆಚೆ ಬಂದು ಇನ್ನೊಂದು ಕಡೆ ಕ್ರೋಢೀಕರಣವಾಗುತ್ತೆ. ಇನ್ನೂ ಸರಿಯಾಗಿ ಹೇಳಬೇಕು ಅಂದ್ರೆ ಆ ಮಗುವಿಗೆ 5 ವರ್ಷ ತುಂಬಿದ ದಿನದಿಂದ 50 ದಿವಸ 50 ಗಳಿಗೆ ಒಳಗಡೆ ಆ ಶ್ರೀಚಕ್ರ ಯಾವಾಗ ಬೇಕಾದರೂ ಹೊರಗಡೆ ಬರಬಹುದು. ಅಲ್ಲಿವರೆಗೆ ಖಡಾಖಂಡಿತವಾಗಿ ಹೇಳ್ತಿದ್ದೀನಿ ಶಾಸ್ತ್ರಿಗಳೇ, ಆ ಶ್ರೀಚಕ್ರ ಖಂಡಿತ ನಿಮಗೆ ದಕ್ಕೋಲ್ಲ.
ಅಣ್ಣ ಅಲ್ಲೇ ಬಿಡಿ ಅಣ್ಣ, ಟೋಕನ್ ಕೊಡ್ತೀನಿ ಅಣ್ಣ, ಅಲ್ಲೇ ಬಿಡಿ ಅಲ್ಲೇ ಬಿಡಿ. ಏನಪ್ಪ ಬಂಗಾರಿ, ಇವತ್ತು ದೇವಸ್ಥಾನದಲ್ಲಿ ನಿನ್ನ ಮಗಳದೇನ ಹಾಡುಗಾರಿಕೆ? ಹಾ ಹೌದು. ಲೇ ಬಂಗಾರಿ, ನಿನ್ನ ಜೀವನದಲ್ಲಿ ನೀನು ಮಾಡಿದ ದೊಡ್ಡ ಸಾಧನೆ ಅಂತಂದ್ರೆ ನಿನ್ನ ಮಗಳು ಹಿರಣ್ಮೈಗೆ ನೀನು ಜನ್ಮ ಕೊಟ್ಟಿದ್ದೆ. ಹೌದು, ಊರಲ್ಲೆಲ್ಲರೂ ಅವಳಿಂದಾನೇ ನನ್ಗೆ ಗುರುತಿಸ್ತಾರೆ. ಹಿರಣ್ಮಯಿ ತಂದೆ ಬಂಗಾರಿ ಅಂತಾರೆ ಹೊರತು ಬಂಗಾರಿ ಮಗಳು ಹಿರಣ್ಮಯಿ ಅನ್ನೋದೇ ಇಲ್ಲ. ರಾಜಲಕ್ಷ್ಮಿ ಅವರು ಇಷ್ಟೊಂದು ಆತುರ ಹೋಗ್ತಾ ಇದ್ದೀರಾ? ಹೌದಮ್ಮ, ಇವತ್ತು ನನ್ನ ಮೊಮ್ಮಗಳು ಹಿರಣ್ಮಯಿ ಇದ್ದಾಳಲ್ಲ, ಅವಳು ದೇವಸ್ಥಾನದಲ್ಲಿ ಹಾಡ್ತಿದ್ದಾಳೆ. ಹೌದಾ? ವಯಸ್ಸೆಷ್ಟು ಅವಳಿಗೆ? ನಾಳಿಲ್ಲ ನಾಳೆ ಶುಕ್ರವಾರಕ್ಕೆ 5 ವರ್ಷ. ಓ, ತುಂಬಾ ಚೆನ್ನಾಗಿದ್ದಾಳಮ್ಮ. ಹೌದಮ್ಮ, ನನ್ನ ಮೊಮ್ಮಗಳಿಗೆ ಅಮ್ಮನವ್ರದ್ದೇ ತುಂಬಾ ಪ್ರೀತಿ, ತುಂಬಾ ಭಕ್ತಿ. 3 ಹೊತ್ತು ದೇವಸ್ಥಾನದಲ್ಲೇ ಕಾಲ ಕಳೀತಿರ್ತಾಳೆ. ನೀವೇನೋ ಹೇಳಿ, ಇಂಥ ಮಕ್ಕಳನ್ನ ಪಡೆಯಕ್ಕೆ ಪೂರ್ವ ಜನ್ಮದ ಪುಣ್ಯ ಇರ್ಬೇಕಮ್ಮ. ಆಯ್ತಮ್ಮ, ಆಯ್ತಾಯ್ತು. ನಮಸ್ಕಾರ ಚಿಕ್ಕಮ್ಮವ್ರೆ. ನಮಸ್ಕಾರ. ಚೆನ್ನಾಗಿದೆಯಾ ಪಂಚಾಕ್ಷರಿ? ಹ್ಞೂ ಮಾರೆ, ಚೆನ್ನಾಗಿದ್ದೀನಿ. ಹೇಗಿದ್ಯಾ ಬಂಗಾರಿ? ಪಂಚಾಕ್ಷರ 5 ನಿಮಿಷ ಬಂದೆ. ಏನಮ್ಮ ಮರಿ, ಎಷ್ಟನೇ ತರಗತಿ ನೀನೀಗ? ನಾನು ಮರಿಯಲ್ಲ, ಸೌಗಂಧಿಕ. ನಮ್ಮಪ್ಪ ಚಂದ್ರಾಧರ, ನನ್ನ ತಾತ ವಿರೂಪಾಕ್ಷ ಶಾಸ್ತ್ರಿಗಳು. ನನ್ನನ್ನ ಮರಿಗಿರಿ ಅಂತ ಕರಿಬೇಡಿ, ನನಗಿಷ್ಟ ಆಗಲ್ಲ. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ತಾರಾ? ನನ್ನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಇನ್ಮೇಲೆ ಕಲ್ತ್ಕೊತೀನಿ. ಪಂಚಾಕ್ಷರಿ, ಹಾಡುಗಾರಿಕೆ ಶುರು ಆಯ್ತೇನೋ? ಶುರು ಆಗಿದ್ರೆ ಕೇಳಿಸ್ತಿರ್ಲಿಲ್ವಾ? ಏಯ್ ಸುಮ್ನಿರೋ. ಇರ್ಲಿ ಬಿಡು, ಸಣ್ಣ ಮಗು ಅಲ್ವಾ. ನಾನು ಮಗು ಅಲ್ಲ, 1ನೇ ತರಗತಿ ಓದ್ತಾ ಇದ್ದೀನಿ. ತುಂಬಾ ಚೂಟಿಯಾಗಿ ಮಾತಾಡ್ತೀಯ. ನಾನು ವಿರೂಪಾಕ್ಷ ಶಾಸ್ತ್ರಿ ಮೊಮ್ಮಗಳು ಅಲ್ವಾ, ಅದಕ್ಕೆ. ಇದೇನೇ ದೇವಿಕ, ಇತ್ತೀಚೆಗೆ ನಮ್ಮ ಮನೆ ಕಡೆ ಬರ್ತಾನೆ ಇಲ್ಲ. ಯಾರು ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ಬಂದ್ ಏನ್ ಮಾಡ್ಲಿ? ಯಾರು? ಆ ಬಂಗಾರಿನ? ಅವನೊಂಥರ ತಿಕ್ಕಲ್ ರಾಮಸ್ವಾಮಿ. ಅವನ ಮಾತಿಗೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಕ್ತಿತಾ
ಪೂರ್ತಿ ಶುರುವಾಯ್ತು. ಬಾ ಬಾ, ಇವತ್ತು ನನ್ನ ಮೊಮ್ಮಗಳು ಹಿರಣ್ಮಯಿ ಹಾಡು ಹೇಳ್ತಿದ್ದಾಳೆ. ನೀನು ಬಾ ಬಾ ಬಾ.